ಬೆಳಗ್ಗೆ ಪ್ರಚಾರ ನಡೆದೈತಿ, ಹೆಂಗಿದೆ ಜನರ ರೆಸ್ಪಾನ್ಸ್ ಸರ್? ಬೆಳಿಗ್ಗೆ 8 ಗಂಟೆಗೆ ಇವತ್ತು ನಗರಸಭೆಯ 2 ವಾರ್ಡ್ಗಳಲ್ಲಿ ಪಾದಯಾತ್ರೆ ನಡೀತಾ ಇದೆ. ತುಂಬ ಜನ ಉತ್ಸಾಹದಲ್ಲಿದ್ದಾರೆ. ಭಾರತೀಯ ಜನತಾ ಪಕ್ಷಕ್ಕೆ 9ನೇ ತಾರೀಕಿನ ದಿನ ಮತ ಹಾಕೋದಕ್ಕೆ ಈಗಾಗಲೇ ಅವರು ಸಿದ್ಧರಾಗಿ ಕುಂತಿದ್ದಾರೆ. ಭಾಳ ಒಳ್ಳೆಯ ರೆಸ್ಪಾನ್ಸು ಇದೆ. ದೊಡ್ಡ ಅಂತರದಲ್ಲಿ BJP ಇಲ್ಲಿ ಗೆಲ್ಲುತ್ತೆ. ಸರ್, ಮತ್ತೊಂದು ಕಡೆ ಗ್ಯಾರಂಟಿ ಯೋಜನೆಗಳು ನಮ್ಮ ಕೈ ಹಿಡಿತಾವು, ಹಿಂಗಾಗಿ ನಾವು ಗೆಲ್ತೀವಿ ಅನ್ನುವಂಥದ್ದನ್ನು ಕಾಂಗ್ರೆಸ್ನವ್ರು ಹೇಳ್ತಾರೆ. ಅವರು ಯಾವರ ಕೈ ಹಿಡಿಲಿ ಯಾವರ ಕಾಲು ಹಿಡಿಲಿ ನನಗೆ ಸಂಬಂಧ ಇಲ್ಲ. ಆದರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆಯಲ್ಲಿ ಗೆಲ್ತದೆ, ಇಷ್ಟು ಮಾತ್ರ ನಮಗೆ ವಿಶ್ವಾಸ. ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಅವರು ಜಿಲ್ಲಾಧ್ಯಕ್ಷರು ನಮ್ಮ ರಾಜ್ಯದ ಕಾರ್ಯದರ್ಶಿ ಶರಣು ತಳ್ಳಿಕೇರಿಯವರು, ಅವರು ಹಾಲ್ಮದ್ದವರು, ಭಾಳ ಜನ ಬಂದಾರೆ. ಈಗ ಒಟ್ಟ ದೇವರಾಜ್ ಪಾಟೀಲ್ರು ಬಂದಿದ್ದಾರೆ. ಒಳ್ಳೆ ಶಕ್ತಿ ಇದೆ. ತುಂಬ ಭಾರತೀಯ ಜನತಾ ಪಾರ್ಟಿ ಪ್ರತಿ ದಿನಕ್ಕೆ ಬಲಿಷ್ಠವಾಗ್ತಾ ಹೋಗ್ತಾ ಇದೆ. ಸರ್, ದಾವಣಗೆರೆ ಮುಸಲ್ಮಾನ್ ಸಮಾಜ ಬಾಂಧವರು ಬಿಜೆಪಿಯನ್ನ ಬೆಂಬಲಿಸ್ರಿ, ಕಾಂಗ್ರೆಸ್ಸಿಗೆ ಬೇಡ, ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಒಂದು ಇದು ಮಾಡ್ತಾ ಇದ್ದಾರೆ. ಇಲ್ಲಿ ತಮಗೆ ಆ ಸಮಾಜದ ಬಾಂಧವರಿಂದ ಕೂಡ ಬೆಂಬಲ ಸಿಕ್ಕಿದೆಯಾ? ಅವರಿಗೆ ಈಗ ನಿಜ ಸ್ಥಿತಿ ಗೊತ್ತಾಗ್ತಾ ಇದೆ. ಆ ಸಮಾಜದ ಜನರಿಗೆ ಕಾಂಗ್ರೆಸ್ಸಿನಿಂದ ಏನು ತೊಂದರೆ ಇದೆ ಅನ್ನುವಂಥ ನಿಜ ಸ್ಥಿತಿ ಅವರಿಗೆ ಗೊತ್ತಾಗ್ತಾ ಇದೆ. ಆದರೆ ವಿಡ್ರಾಲ್ ಮುಗಿದ ಮೇಲೆ ಇದಕ್ಕೆ ನಾನು ರೆಸ್ಪಾಂಡ್ ಮಾಡ್ತೀನಿ. ವಿಡ್ರಾಲ್ ಆಗದೆ ಏನು ಹೇಳೋಕ್ಕಾಗೋದಿಲ್ಲ. ಇವತ್ತು 3 ಗಂಟೆವರೆಗೆ ವಿಡ್ರಾಲ್ ಇದೆ. ಅದಾದ ಮೇಲೆ ಗೊತ್ತಾಗುತ್ತೆ ಅವ್ರದ್ದು ನಿಲುವು ಏನು ಅನ್ನೋದನ್ನು. ಅದ್ರ ಮೇಲೆ ಆಮೇಲೆ ತಿಳಿಸ್ತೀನಿ. ನೀವೇನು ದಿನ ಇದ್ದೇ ಇರ್ತಿರಲ್ಲ ನಮ್ಮ ಜೊತೆಗೆ. ಬರ್ತಾರೆ. ಡೇಟ್ ಫಿಕ್ಸ್ ಆಗ್ತದೆ. ಈಗ 28 ಅಂತ ಅಂದಿದ್ರು. ಯಾವಾಗ ಬರ್ತಾರೋ ಒಟ್ಟು 2 ದಿವಸ, ನಾವು ಅವ್ರು 4 ದಿವಸ ಇರ್ತೀನಿ ಅಂದರು. 2 ದಿವಸ ಇರ್ತಾರೆ, ಗೊತ್ತಿಲ್ಲ. ಬರ್ತಾರೆ ಅವ್ರು, ಒಟ್ಟಾರೆ ಅವ್ರು ಬರ್ತಾರೆ. ಪ್ರಹ್ಲಾದ್ ಜೋಶಿ ಅವರು ಬರ್ತಾರೆ, ಜಗದೀಶ್ ಶೆಟ್ಟರ್ ಬರ್ತಾರೆ, ಬೊಮ್ಮಾಯಿ ಅವರು ಬರ್ತಾರೆ, ಛಲವಾದಿ ನಾರಾಯಣ ಸ್ವಾಮಿ ಅವರು, ಎನ್ ಮಹೇಶ್ ಅವರು, ಗೋವಿಂದ ಕಾರಜೋಳ ಸಾಹೇಬ್ರಂತೂ ಇಲ್ಲೇ ಇದ್ದಾರೆ. ಭಾಳ ಜನ ಬರ್ತಾರೆ. ಇನ್ನು ಸರ್ಕಾರ ರಾಜ್ಯ ಅಧ್ಯಕ್ಷರು ಬರ್ತಾರೆ. ಸರ್ಕಾರ ಬರ್ತೈತಿ, ಮಂತ್ರಿಗಳೆಲ್ಲ ಬರ್ತಾರೆ. ಹಿಂಗಾಗಿ ನಾವು ಎಲ್ಲ ಕ್ಷೇತ್ರಗಳಲ್ಲಿ ಒಮ್ಮೆಗೆ ಪ್ರಚಾರ ಮಾಡ್ತೀವಿ. ಜನ ನಮಗೆ ರೆಸ್ಪಾನ್ಸ್ ಮಾಡಲಿ. ಅವ್ರು ಒಮ್ಮೆ ಮಾಡೋದು ಚಲೋ. ಸರ್ಕಾರ ಓಟ್ ಹಾಕೋದಿಲ್ಲ, ಮತದಾರರು ಓಟ್ ಹಾಕ್ತಾರೆ. ಬಾಗಲಕೋಟೆ ವಿಧಾನಸಭಾ ಮತದಾರರು ಓಟ್ ಹಾಕ್ತಾರೆ. ಸರ್ಕಾರ ಮಂತ್ರಿಗಳು ಇಲ್ಲಿ ಓಟ್ ಹಾಕಲ್ಲ. ಓಕೆ, ಧನ್ಯವಾದ.